ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಅಖಿಲ ಭಾರತ ಮುಷ್ಕರ ಭಾಗವಾಗಿ ಇಂದು ಗಂಗಾವತಿಯಲ್ಲಿ ಸ್ವಯಂ ಪ್ರೇರಿತ ಬಂದ್ ಮತ್ತು ಪ್ರತಿಭಟನೆ. ಗಂಗಾವತಿ ಕೇಂದ್ರ ಕಾರ್ಮಿಕ ಸಂಘಟನೆಗಳ ಕರೆಯ ಮೇರೆಗೆ ಫೆಬ್ರವರಿ 12, 2026ರಂದು ಇಂದು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರದ ಭಾಗವಾಗಿ ಗಂಗಾವತಿ ತಾಲೂಕಿನಲ್ಲಿ ಸ್ವಯಂ ಪ್ರೇರಿತ ಬಂದ್ ಆಚರಿಸಲಾಯಿತು. ಕಾರ್ಮಿಕ, ರೈತ, ಕೂಲಿಕಾರ, ಅಂಗನವಾಡಿ, ಬಿಸಿಯೂಟ, ಆಟೋ ಚಾಲಕರು, ಲಾರಿ ಚಾಲಕರು ಮತ್ತು ವಿದ್ಯಾರ್ಥಿ ಸಂಘಟನೆಗಳು ಇಂದು ಗಂಗಾವತಿಯಲ್ಲಿ ಮುಷ್ಕರಕ್ಕೆ ಮತ್ತು ಬೃಹತ್ ಹೋರಾಟವನ್ನ ಮಾಡಿ ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಲಾಯಿತು. 4 ಕಾರ್ಮಿಕ ಸಂಹಿತೆಗಳನ್ನು ತಕ್ಷಣ ಹಿಂಪಡೆಯಬೇಕು. ನರೇಗಾ ಯೋಜನೆಯನ್ನ ವಿಬಿಜಿ ರಾಮ್ಜಿ ಮೂಲಕ ದುರ್ಬಲಗೊಳಿಸಿರುವುದನ್ನು ವಿರೋಧಿಸಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನ ಮರುಸ್ಥಾಪಿಸಿ ದಿನಕ್ಕೆ ₹600 ಕೂಲಿ ಹಾಗೂ 200 ದಿನಗಳ ಕೆಲಸ ಖಾತ್ರಿ ಮಾಡಬೇಕೆಂದು ಒತ್ತಾಯಿಸಲಾಯಿತು. ಇದಲ್ಲದೆ ವಿದ್ಯುತ್ ತಿದ್ದುಪಡಿ ಕಾಯ್ದೆ, ವಿಮಾ ಕಾಯ್ದೆ, ಬೇಜಾ ಕಾಯ್ದೆ ಹಾಗೂ ಭೂಸ್ವಾಧೀನ ಕಾಯ್ದೆಗಳನ್ನು ರದ್ದುಗೊಳಿಸಬೇಕು. ಕರ್ನಾಟಕ ರಾಜ್ಯ ಸರ್ಕಾರ ಲೇಬರ್ ಕೋಡ್ಗಳಿಗೆ ನಿಯಮಾವಳಿ ರೂಪಿಸದೆ ಎಲ್ಲಾ ಜನ ವಿರೋಧಿ ಮಸೂದೆಗಳನ್ನು ಹಿಂಪಡೆಯಬೇಕು. ಕನಿಷ್ಠ ವೇತನ 41,000 ಪರಿಷ್ಕರಣೆ ಜಾರಿಗೊಳಿಸಬೇಕು ಎಂಬ ಬೇಡಿಕೆಯು ಮುಂಚೂಣಿಗೆ ಅಧ್ಯಕ್ಷರು ಮುತ್ತಣ್ಣ, ಆಟೋ ಚಾಲಕರು, ಲಾರಿ ಚಾಲಕರು, ಅಂಗನವಾಡಿ ನೌಕರರು, ಬಿಸಿಯೂಟ ನೌಕರರು, ಹಮಾಲಿ ಕಾರ್ಮಿಕರು, ಕಟ್ಟಡ ಕಾರ್ಮಿಕ ಮುಖಂಡರುಗಳು ಉಪಸ್ಥಿತರಿದ್ದರು. ಕಾರ್ಮಿಕ ವಿರೋಧಿ ನೀತಿಗಳು ಬೇಡವ ಬೇಡ, ವಿದ್ಯುತ್ ತಿದ್ದುಪಡಿ ಕಾಯ್ದೆ ಬೇಡವ ಬೇಡ, ರೈತರ ಜೊತೆ ನಾವಿದ್ದೇವೆ, ರೈತರ ಜೊತೆ ನಾವಿದ್ದೇವೆ, ಕಾರ್ಮಿಕರ ಜೊತೆ ನಾವಿದ್ದೇವೆ. ಎಲ್ಲ ಬಡವರಿಗೆ ಭೂಮಿ ಪಡೆಯಲೇಬೇಕು, ಎಲ್ಲ ಬಡವರಿಗೆ ವಸತಿ ಪಡೆಯಲೇಬೇಕು. ಇಂಕ್ಲಾಬ್ ಜಿಂದಾಬಾದ್, ಇಂಕ್ಲಾಬ್ ಜಿಂದಾಬಾದ್, ಅಂಬಾನಿ ಹಾಗನಿ ಮುರ್ದಾಬಾದ್, ಅಂಬಾನಿ ಹಾಗನಿ ಮುರ್ದಾಬಾದ್, ಅಂಬಾನಿ ಆದಲಿಗಳ ಮಧ್ಯೆ ದಲ್ಲಾಳಿಯಾಗಿರುವಂತಹ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, ಬಂಡವಾಳಶಾಹಿ ಪರವಾಗಿರುವಂತಹ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, ಮೋದಿ ಸರ್ಕಾರ ಮುರ್ದಾಬಾದ್, ಅಂಬಾನಿ ಆದಿಗಳ ಮಧ್ಯೆ ದಲ್ಲಾಳಿಯಾಗಿರುವಂತಹ ನರೇಂದ್ರ ಮೋದಿಗೆ ಧಿಕ್ಕಾರ. ಬೇಡವೇ ಬೇಡ, ವಿದ್ಯುತ್ ತಿದ್ದುಪಡಿ ಕಾಯ್ದೆ ಬೇಡವೇ ಬೇಡ, ರೈತರ ಜೊತೆ ನಾವಿದ್ದೇವೆ, ಅನ್ನದಾತರ ಜೊತೆ ನಾವಿದ್ದೇವೆ, ಕಾರ್ಮಿಕರ ಜೊತೆ ನಾವಿದ್ದೇವೆ. ಕಾರ್ಮಿಕರ ಐಕ್ಯತೆ ಚುನಾಯಿವಾಗಲಿ, ಕಾರ್ಮಿಕರ ಐಕ್ಯತೆ ಚುನಾಯಿವಾಗಲಿ, ಕಾರ್ಮಿಕರ ಜೊತೆ ನಾವಿದ್ದೇವೆ, ಕಾರ್ಮಿಕರ ಜೊತೆ ನಾವಿದ್ದೇವೆ. ಕಾರ್ಮಿಕ ವಿರೋಧಿ ನೀತಿಗಳು ರದ್ದಾಗಲಿ, ರೈತ ವಿರೋಧಿ ಕಾನೂನುಗಳು ರದ್ದಾಗಲಿ. ಅಂಬಾನಿ ಹಾಗನಿ ಮುರ್ದಾಬಾದ್, ಫ್ಯಾಸಿಸಂ ಮುರ್ದಾಬಾದ್, ಅಂಬಾನಿ ಹಾಗನಿ ಮುರ್ದಾಬಾದ್, ಅಂಬಾನಿ ಹಾಗನಿ ಮುರ್ದಾಬಾದ್, ಅಂಬಾನಿ ಹಾಗನಿಗಳ ಬಗ್ಗೆ ದಲ್ಲಾಳಿಯಾಗಿರುವಂತಹ ಧಿಕ್ಕಾರ, ಬಿಜೆಪಿ ಸರ್ಕಾರ ಮುರ್ದಾಬಾದ್, ಅಂಬಾನಿ ಹಾಗನಿ ಮುರ್ದಾಬಾದ್, ಇಂಕ್ಲಾಬ್ ಜಿಂದಾಬಾದ್, ಇಂಕ್ಲಾಬ್ ಜಿಂದಾಬಾದ್, ಕಾರ್ಮಿಕರ ಐಕ್ಯತೆ ಚುನಾಯಿವಾಗಲಿ, ವಿದ್ಯುತ್ ತಿದ್ದುಪಡಿ ಕಾಯ್ದೆ ಬೇಡವೇ ಬೇಡ, ವಿದ್ಯುತ್ ತಿದ್ದುಪಡಿ ಕಾಯ್ದೆ ಬೇಡವೇ ಬೇಡ, ಎಲ್ಲ ಬಡವರಿಗೆ ಭೂಮಿ ಪಡೆಯಲೇಬೇಕು, ಎಲ್ಲ ಬಡವರಿಗೆ ವಸತಿ ಪಡೆಯಲೇಬೇಕು, ಎಲ್ಲ ಬಡವರಿಗೆ ಭೂಮಿ ಪಡೆಯಲೇಬೇಕು, ಎಲ್ಲ ಬಡವರಿಗೆ ವಸತಿ ಪಡೆಯಲೇಬೇಕು. ಇಂಕ್ಲಾಬ್ ಜಿಂದಾಬಾದ್, ಜನ ವಿರೋಧಿ ನೀತಿಗಳು ರದ್ದಾಗಲಿ,
ಪ್ರಧಾನಿ ಮಂತ್ರಿಗಳೇ, ನೀವು ಯಾರ ಪರ? ಕಾರ್ಮಿಕ ವಿರೋಧಿ ನೀತಿಗಳು ರದ್ದಾಗಲಿ. ವಿದ್ಯುತ್ ತಿದ್ದುಪಡಿ ಕಾಯ್ದೆ ರದ್ದಾಗಲಿ. ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ ಬೇಡವೇ ಬೇಡ. ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ ಬೇಡವೇ ಬೇಡ. ಕಾರ್ಮಿಕ ವಿರೋಧಿ ನೀತಿಗಳು ರದ್ದಾಗಲಿ. ಕಾರ್ಮಿಕ ವಿರೋಧಿ ನೀತಿಗಳು ರದ್ದಾಗಲಿ. ವಿದ್ಯುತ್ ತಿದ್ದುಪಡಿ ಎಲ್ಲರಿಗೂ ಸಂಬೋಧನೆಗಳು. ಇತ್ತೀಚೆಗೆ ನಮ್ಮ ದೇಶದಲ್ಲಿ ದಿನೇ ದಿನೇ 2014ರಿಂದ ಹಿಡಿದು ಈವರೆಗೂ ದಿನನಿತ್ಯ ಯಾವುದೋ ಒಂದು ಕಾಯ್ದೆಗಳನ್ನ ತಿದ್ದುಪಡಿ ಮಾಡಿ ಈ ಜನರನ್ನ ದಿಕ್ಕು ತಪ್ಪಿಸಂತ ಕೆಲಸ ಮಾಡ್ತಿರುವಂತ ಕೇಂದ್ರ ಸರ್ಕಾರ ಇಂದು ಮತ್ತೆ ಒಂದು ಹೊಸ ಕಾಯ್ದೆಗಳನ್ನ ತಂದು ಜನರನ್ನ ಸಂಕಷ್ಟಕ್ಕೆ ನುಗ್ಗುವ ಪ್ರಯತ್ನ ಮಾಡ್ತಿದೆ. ಇದರಲ್ಲಿ ರೈತರು ಮತ್ತು ಕಾರ್ಮಿಕರಿಗೆ ತುಂಬಾ ಹಾನಿ ಉಂಟು ಮಾಡುವಂತ ಮತ್ತು ಆಮೇಲೆ ಅವರು ನಷ್ಟ ಉಂಟಾಗುವಂತ ಒಂದು ತೀರ್ಮಾನ ಕಾಲಗಳಲ್ಲಿ ಈ ಕಾಯ್ದೆಗಳು ತುಂಬಾ ನಮಗೆ ಪರಿಣಾಮವನ್ನು ಬೀರುತ್ತೆ. ಮುಂದಿನ ದಿನಗಳಲ್ಲಿ ಈ ಕಾರ್ಮಿಕ ಕಾಯ್ದೆ 4 ಸಹಿತೆಯಲ್ಲಿ ಏನ್ ಬಂದ್ರೆ ನಮ್ಮ ಹೋರಾಟ ಹಕ್ಕುಗಳಿಸುವಂತ ಕರ್ಸ್ಕೊತಿದ್ದಾರೆ. ಈಗ ನಾವೇನಾದ್ರೂ ಸಮಸ್ಯೆ ಮಾಡಿ ಹೋಗಿ ಎಲ್ಲ ಅಧಿಕಾರದ ಕೇಳಿದ್ರೆ ಅದಕ್ಕೆ 50 ಟೈಮ್ ಕೇಳ್ತಾರೆ. ಈ ತರ ಕಾಯ್ದೆಗಳು ತಂದ್ರೆ ನಮ್ಮ ಮುಂದೆ ಹೋರಾಟಗಳು ಮಾಡೋಕ್ಕಾಗಲ್ಲ, ನಮ್ಮ ಹಕ್ಕುಗಳನ್ನ ನಾವು ಪಡ್ಕೊಳಕ್ಕಾಗಲ್ಲ. ಈ ವಿಷಯವಾಗಿ ಈ 4 ಕಾಯ್ದೆಗಳನ್ನ ವಾಪಸ್ ತರಬೇಕು. ಮತ್ತೆ ಈ ರಾಮ್ಜಿ ಅಂತ ಇದೆಯಲ್ಲ, ಅದು ರಾಮ್ಜಿ ಮಾಡಿದ್ದಾರೆ. ಆ ವಿಷಯವಾಗಿ ನಮ್ಮ ರೈತ ಕಾರ್ಮಿಕರು ಮತ್ತು ಆಮೇಲೆ ದಿನದ ನಮ್ಮ ಉದ್ಯೋಗ ಖಾತ್ರಿಯಲ್ಲಿ ಬರ್ತಕ್ಕಂಥ ಕೆಲಸನ ಅವರು ಕಸಿದುಕೊಳ್ಳಂತ ಮಾಡ್ತಾರೆ. ಈ ವಿಷಯ ಒಂದು ಮತ್ತು ಆಮೇಲೆ ಇನ್ನೂ ನಾನಾ ರೀತಿಯ ಕಾಯ್ದೆಗಳು ತಂದು ನಮ್ಮನ್ನೆಲ್ಲ ನಮ್ಮ ದೇಶ ಕಾರ್ಪೊರೇಟ್ ಕಂಪ್ನಿ ಕಡೆ ನಮ್ಮನ್ನೆಲ್ಲ ತಗೊಂಡು ಹೋಗ್ತಿದ್ದಾರೆ. ಇವರೆಲ್ಲ ಬಂಡವಾಳಶಾಹಿಗಳಿಗೆ ದೇಶ ಒಪ್ಪಿಸಿ ನಮ್ಮನ್ನೆಲ್ಲ ಗುಲಾಮ ಪದ್ಧತಿಗೆ ತಗೊಂಡು ಹೋಗಲಿಕ್ಕೆ ಮತ್ತೆ ನಮ್ಮ ಮುಂದೆ ಒಂದು ದೊಡ್ಡ ಸವಾಲಿನ ಪ್ರಶ್ನೆ ಇದೆ. ನಾವು ಅದನ್ನ ಮೆಟ್ಟಿ ನಿಂತು ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ. ಇದು ಈ ಹೋರಾಟ ನಿರಂತರವಾಗಿ ನಡೀತಾ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡು ಎಲ್ಲರಿಗೂ ಧನ್ಯವಾದಗಳು ಸಲ್ಲಿಸ್ತೇನೆ. ಇನ್ಕ್ಲಾಬ್ ಜಿಂದಾಬಾದ್, ಇನ್ಕ್ಲಾಬ್. ಎಲ್ಲ ಬಂದಂತ ಹೋರಾಟಗಾರರಿಗೆ ಸ್ವಾಗತ ಕೋರುತ್ತಾ ನಮ್ಮ ಬೇಡಿಕೆಗಳಲ್ಲಿ ಪ್ರಮುಖವಾಗಿ ಕೇಂದ್ರ ಸರ್ಕಾರ ತಂದಿರುವ 4 ಕಾರ್ಮಿಕ ಸಮಿತಿಗಳು ರದ್ದಾಗಲಿ ಅಂತ ಎಲ್ಲ ಸಂಘಟನೆಗಳ ಜೊತೆಯಲ್ಲಿ ನಾವು ಹೋರಾಟವನ್ನು ಮಾಡ್ತಿದ್ದೇವೆ. ಹಾಗೂ ಕೇಂದ್ರ ಸರ್ಕಾರ ತಂದಿರುವ ಶ್ರಮಶಕ್ತಿ ನೀತಿ 2025 ಬೇಡವೇ ಬೇಡ ಎನ್ನುವ ನಮ್ಮದು ಒಂದು ಘೋಷವಾಕ್ಯವಿದೆ. ಹಾಗೆ ಗ್ರಾಮ ಪಂಚಾಯತಿಗಳಿಗೆ ಹೆಚ್ಚಿನ ಅನುದಾನವನ್ನು ನೀಡಬೇಕು. ಹಾಗೂ ಗ್ರಾಮ ಪಂಚಾಯತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕರವಸೂಲಿಗಾರ, ಕ್ಲಾಕ್ ಡಾಟಾ ಎಂಟ್ರಿ ಆಪರೇಟರ್, ನೀರುಗಂಟಿಗಳು, ಜವಾನ, ಸ್ವಚ್ಛತಾಗಾರರನ್ನು ಏಕಕಾಲಕ್ಕೆ ಸರ್ಕಾರಿ ನೌಕರರೆಂದು ಘೋಷಣೆ ಮಾಡಬೇಕು ಎಂದು ನಮ್ಮದು ಒಂದು ಬೇಡಿಕೆಯಾಗಿದೆ. ಹಾಗೆ ಇವತ್ತಿನ ಬೆಲೆ ಏರಿಕೆ ಆಧಾರದಲ್ಲಿ ಪಂಚಾಯತ್ ನೌಕರರಿಗೆ 36,000 ರೂಪಾಯಿ ವೇತನವನ್ನು ನೀಡಬೇಕೆಂದು ಒತ್ತಾಯ ಮಾಡುತ್ತೇವೆ. ಹಾಗೂ ತರಬೇತಿ ಪಡೆದಿರುವ ಎಲ್ಲ ಸ್ವಚ್ಛ ವಾಹಿನಿ ನೌಕರರಿಗೆ ಉದ್ಯೋಗ ನೀಡಬೇಕು. ಹಾಗೂ ಸ್ವಸಹಾಯ ಸಂಘದ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡಂತ ಪತ್ರವನ್ನು ರದ್ದುಗೊಳಿಸಬೇಕು. ಪ್ರತಿ ವರ್ಷ ನವೀಕರಣ ಪದ್ಧತಿಯನ್ನು ರದ್ದುಪಡಿಸಬೇಕು. ಹಾಗೆ 15ನೇ ಹಣಕಾಸಿನಲ್ಲಿ ವೇತನ ಪಾವತಿಸಬೇಕು. ಹಾಗೂ ಪ್ರತಿಯೊಂದು ಪಂಚಾಯತಿಗೆ ಒಬ್ಬ ಚಾಲಕರನ್ನು ಪರಿಗಣಿಸಿ 15,000 ವೇತನ ನೀಡಬೇಕೆಂದು ಒತ್ತಾಯ ಮಾಡ್ತೇವೆ. ಹಾಗೆ 1,20,000 ಆದಾಯ ಇರುವ ನೌಕರರ ಮತ್ತು ಕಾರ್ಮಿಕರ ಪಡಿತರ ಚೀಟಿಯನ್ನು ರದ್ದುಪಡಿಸದೆ ಆದಾಯದ ಮಿತಿಯನ್ನು ತಾವು ನಿಗದಿ ಮಾಡುತ್ತಿರುವ ಕನಿಷ್ಠ ವೇತನವನ್ನು ಮಾನದಂಡವಾಗಿಟ್ಟುಕೊಂಡು ಆದಾಯದ ಮಿತಿಯನ್ನು ಹೆಚ್ಚಿಸಬೇಕೆಂದು ಒತ್ತಾಯ ಮಾಡುತ್ತೇವೆ. ಹಾಗೆ ರಾಜ್ಯದಲ್ಲಿ ಮೊದಲನೇ ಡಾಟಾ ಎಂಟ್ರಿ ಆಪರೇಟರ್ಗಳಿಗೆ ಕ್ಲರ್ಕ್ ಹುದ್ದೆ ತೆರವಾದ ನಂತರ ಅನುಮೋದನೆ ನೀಡಬೇಕೆಂಬ ಷರತ್ತನ್ನು ಕೈಬಿಟ್ಟು ಅನುಮೋದನೆ ನೀಡಲು ಅವಕಾಶ ನೀಡಬೇಕು. ಪ್ರತಿಯೊಂದು ಗ್ರಾಮ ಪಂಚಾಯತ್ಗಳಿಗೆ ಲೆಕ್ಕ ಸಹಾಯಕ ಹುದ್ದೆಗಳನ್ನು ಸೃಷ್ಟಿಸಬೇಕೆಂದು ಹೇಳುತ್ತಾ ಎಲ್ಲ ಈ ಒಂದು ಹೋರಾಟದ ಅಂಗವಾಗಿ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಮುಖಂಡರಿಗೆ ಧನ್ಯವಾದ. ನನ್ನ ಬಂಧುಗಳಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದ್ರೆ, ಇವತ್ತು ಅಖಿಲ ಭಾರತ ಮಟ್ಟದಲ್ಲಿ ಏನ್ ಜೆಂಡ ಹಿಡಿದು ಹೋರಾಟ ಮಾಡ್ತಕ್ಕಂಥ ಏನು ಸಂಘಟನೆಗಳು ಅಂತ ಅದಾವ, ಅವ್ರು ಎಲ್ಲರೂ ಒಂದು ವೇದಿಕೆಗೆ ಬಂದು
ಈ ಒಂದು ಅಖಿಲ ಭಾರತ ಮುಷ್ಕರ ಕರೆ ಕೊಟ್ಟಿದ್ದಾರೆ. ಈಗಾಗಲೇ ಬೆಂಗಳೂರಲ್ಲಿ ನಮ್ಮ ಪಕ್ಷದ ರಾಜ್ಯ ಕಾರ್ಯದರ್ಶಿ ಮತ್ತು ಸಿಐಟಿನ ಮುಖಂಡರುಗಳನ್ನ ಸರ್ಕಾರ ಪೊಲೀಸರ ಮುಖಾಂತರ ಈಗಾಗಲೇ ಅರೆಸ್ಟ್ ಮಾಡಿ ಬಂಧನ ಮಾಡಿದೆ. ಬೆಂಗಳೂರಲ್ಲಿ ನಾವು ಅರೆಸ್ಟ್ಗೆ ಬಂಧನಕ್ಕ ಎದುರ್ತಕ್ಕಂಥರಲ್ಲ, ನಾವು ಹೋರಾಟಗಾರರು ಬೀದಿಯಲ್ಲಿ ಹೋರಾಟ ಮಾಡಿ ನಮ್ಮ ನ್ಯಾಯ ತೋರಿಸ್ತಕ್ಕಂಥ ಜನ ನಾವು. ಹಿಂಗಾಗಿ ಕೇಸ್ಗಳಿಗೆ ಎದುರ್ತಕ್ಕಂಥರಲ್ಲ. ಈ ಸರ್ಕಾರ ಕೇಳಬೇಕಾಗಿದೆ. ನಾವು ಮೋದಿ ಅವರು ಪೊಲೀಸರ ಮಲ್ಟಿನ ಬಿಟ್ಟು ಎದುರಿಸಬಹುದು, ಅವ್ರಿಗೆ ಬೇರೆ ದಾರಿನೇ ಇಲ್ಲಲ್ಲ. ತಾನು ಬಂದು ಮೀಡಿಯಾಗಳಲ್ಲಿ ಮುಂದೆ ನಿಂತು ಮಾತಾಡ್ತಕ್ಕಂಥ ಧೈರ್ಯ ಇಲ್ಲ, ಕಾರ್ಮಿಕರ ರೈತರ ಎದುರ್ತಕ್ಕಂಥ ಧೈರ್ಯ ಇಲ್ಲ. ಹಿಂಗಾಗಿ ಮೀಡಿಯಾಗಳ ಮುಂದೆ ನಿಂತು ಮಾತಾಡೋದಿಲ್ಲ, ಜನಗಳ ಮುಂದೆ ನಿಂತು ಮಾತಾಡೋದಿಲ್ಲ. ಯಾಕಂದ್ರ ಡೆಲ್ಲಿಯ ಗಡಿಯಲ್ಲಿ 1 ವರ್ಷಗಳ ಕಾಲ ರೈತರು ಹೋರಾಟ ಮಾಡಿ ಕಾಯ್ದೆನ ವಾಪಸ್ ತೆಗೆದು ನಮ್ಮ ಮುಂದಿದೆ. ಅವಾಗಾದ್ರೆ ಆ ಸಂದರ್ಭದಲ್ಲಿ ರೈತರ ಉದ್ದೇಶದಿಂದ ಮಾತಾಡ್ತಕ್ಕಂಥ ಯೋಗ್ಯತೆ ಇನ್ನು ನರೇಂದ್ರ ಮೋದಿಗೆ ಇರಲಿಲ್ಲ. ಅಂದ್ರೆ ಜನಗಳ ಹತ್ರ ಮಾತಾಡ್ತಕ್ಕಂಥ ಶಕ್ತಿ ಇಲ್ಲ. ಹಿಂಗಾಗಿ ಇಡೀ ದೇಶದಲ್ಲಿ ಪೊಲೀಸರ ಮುಖಾಂತರ ಇವತ್ತು ದಬ್ಬಾಳಿಕೆ ಮಾಡ್ಲಿಕ್ಕೆ ನಮ್ಮನ್ನು ಹೊಂಟಿದ್ದಾನ. ನಾವು ಇಡೀ ದೇಶದ ಜನಗಳು ನಾವು ಪೊಲೀಸ್ ಇಲಾಖೆಗೆ ಕೆಲಸ ಮಾಡ್ತಕ್ಕಂಥ ನಮ್ಮ ಅಣ್ಣ ತಮ್ಮಂದ್ರಿಗೆ ಅವ್ರಿಗೆ ಹಗಲು ರಾತ್ರಿ ಕೆಲಸ ಹಚ್ಚಿದಾರೆ, ಅವ್ರಿಗೆ ಕೇಳಕ್ ಧ್ವನಿ ಇಲ್ಲ. ಮಿಲಿಟರಿಯಲ್ಲಿ ಹಗಲು ರಾತ್ರಿ ಕೆಲಸ ಮಾಡಕತ್ತ ಅವ್ರಿಗೆ ಧ್ವನಿ ಇಲ್ಲ. ಸರ್ಕಾರಿ ನೌಕರಿಗೆ ಧ್ವನಿ ಇಲ್ಲ. ಧ್ವನಿ ಇಲ್ದಂಗ ಮಾಡ್ಯಾರ. ಧ್ವನಿ ಇಲ್ದಂಗ ಮಾಡಿ ಕಾರ್ಮಿಕರ ಕಾಯ್ದೆನ ಕಾರ್ಪೊರೇಟರ್ ಕಾಯ್ದೆ ಮಾಡಿ ಕಟ್ಟಿದ್ದಾರ. ಏನ್ರಿ ಓಟ್ ಹಾಕ್ಸಬೇಕಾದ್ರ ಎಲ್ಲರೂ ಬಿಜೆಪಿ ಕಾಂಗ್ರೆಸ್ ಹೇಳಿದ್ರೆ ರೈತರು ಬೆಳೆದಂತ ಬೆಳೆನ ದ್ವಿಗುಣ ಮಾಡ್ತೀವಿ, ಕಾರ್ಮಿಕರಿಗೆ ಕಲ್ಯಾಣ ಮಾಡ್ತೀವಿ ಅಂತ ಹೇಳ್ತಕ್ಕಂಥವ್ರು. ಜೊತೆಗೆ ಸಂಗಾತಿಗಳೇ, ಇವತ್ತೆಲ್ಲ ಇಲ್ಲಿ ಅಂಗನವಾಡಿ ತಾಯಿಯಂದ್ರು ಬಂದಿದ್ರಿ, ಬಿಸಿ ಊಟ ಬಂದಿದ್ರಿ, ಮುನ್ಸಿಪಾಲಿಟಿ ಕಾರ್ಮಿಕರು ಬಂದಿದ್ರಿ, ನೀರಾವರಿ ಕಾರ್ಮಿಕರು ಬಂದಿದ್ರಿ, ಮತ್ತು ಗ್ರಾಮ ಪಂಚಾಯತಿ, ಅಂಗನವಾಡಿ, ಹಮಾಲಿ, ಕಟ್ಟಡ, ಆಶಾ ಮತ್ತು ಲಾರಿ, ಆಟೋ ಇನ್ನಿತರ ಕಾರ್ಮಿಕರು ನಾವು ಇವತ್ತು ಒಳಗಡೆ ಹೊಂಟಿದ್ದೀವಿ. ನಾವು ಏನ್ ಇಟ್ಕೊಂಡು ಹೋರಾಟ ಮಾಡ್ಲಿಕ್ಕೆ ಎತ್ತಿದ್ವಿ ಇದುವರೆಗೂ? ನಮ್ಮ ಹೊಟ್ಟಿ ಪಾಡಿಗೆ, ಹೊಟ್ಟೆ ತುಂಬಕ್ಕೆ, ನಮ್ಮ ಕುಟುಂಬಕ್ಕೆ ಹೊಟ್ಟೆ ತುಂಬಕ್ಕ ವಿಷಯಗಳನ್ನ ಇಟ್ಕೊಂಡು ಇದುವರೆಗೂ ಹೋರಾಟ ಮಾಡಿದ್ದು ನಾವು ಕಂಡಿದ್ದೀವಿ. ನಾವು ಹೋರಾಟ ಮಾಡ್ಕತ್ತೀವಿ, ನಮ್ಮ ಕಟ್ಕೊಂಡು ಹೋರಾಟ ಮಾಡಕತ್ತಿದ್ವಿ. ಮನೆ ಕೊಡ್ರು, ನಿವೇಶನ ಕೊಡ್ರು, ಇನ್ಶೂರೆನ್ಸ್ ಕೊಡ್ರು, ವಯಸ್ಸನ್ನು ಅದು ಕೊಡ್ರು, ಇದು ಕೊಡ್ರು ಕೇಳ್ತಾ ಇದ್ವಿ. ಇವತ್ತು ಅಂತ ಪರಿಸ್ಥಿತಿ ಇಲ್ಲ. ಇವತ್ತು ನಾವು ಕಾರ್ಮಿಕರಾಗಿ ಉಳ್ಕೊಳ್ತೀವ ಅಂತ ಪರಿಸ್ಥಿತಿ ಬಂದಿದೆ. ಇವತ್ತು ಏನ್ ಮಾಡಿದೆ ಕೇಂದ್ರ ಸರ್ಕಾರ ಅಂದ್ರ ನಮ್ಮನ್ನ ಓಟ್ ಹಾಕ ಮಿಷನ್ಗಳು ಮಾತ್ರ ಮಾಡಿದೆ. ಅದು ಒಂದು ನಮಗೆ ಹಕ್ಕು ಕೊಟ್ಟಾರ, ಓಟ್ ಹಾಕಕ್ಕ. ಬಾಕಿ ಹಕ್ಕುಗಳನ್ನೇ ಕಿತ್ಕೊಂಡಾರ. ನೋಡ್ರಿ, ದೇಶದಲ್ಲಿ ಹೋರಾಟ ಮಾಡ್ಬೇಕಂದ್ರ ಅನುಮತಿ ತಗೋಬೇಕಂತ ಎಲ್ಲ ಕಡಿದು ರೀ. ದೇಶದ ವಾರಸ್ದಾರ ನಾವು ನಿಮ್ಮನ್ನ ಕೇಳಿ ಹೋರಾಟ ಮಾಡ್ಬೇಕ. ಸರ್ಕಾರ ಅಪ್ಪಣೆ ಕೇಳಿ ರೀ. ನಾವು ಓಟ್ ಹಾಕಿದ ಮೇಲೆ ನೀವು ರೀ, ನಿಮ್ಮ ಅಪ್ಪನ ದೇಶ ಅಲ್ಲ, ಇದು ನಮ್ಮ ದೇಶ. ಇವತ್ತು ದೇಶ ನಮ್ದು. ಕಾರ್ಮಿಕರು, ಕೂಲಿಕಾರರು, ರೈತರ ದೇಶ ಇದು. ನಾವು ಚೆನ್ನಾಗಿದ್ರೆ ದೇಶ ಚೆನ್ನಾಗಿರ್ತೈತಿ. ನಾವು ನಮ್ಮ ಮಕ್ಕಳು ಶಿಕ್ಷಣ, ಉದ್ಯೋಗ, ನಮಗೆ ಉದ್ಯೋಗ, ನಮ್ಮ ಹೊಟ್ಟೆ ತುಂಬಕ ಊಟ ಬಟ್ಟಿದ್ರೇನೆ ದೇಶ ಸಂಪತ್ತೈತೆ ಅಂತ ಲೆಕ್ಕ. ಇದನ್ನ ಕೇಳಿದ ದೇಶದ್ರೋಹಿಗಳು ಅಂತ ಹೇಳ್ತೀರಿ, ಕೂಲಿ ಕೇಳಿದ ದೇಶದ್ರೋಹಿಗಳು ಅಂತೀರಿ. ಕೂಲಿ ಕೇಳಕ್ ಹೋರಾಟ ಮಾಡಿದ್ರ ಸರ್ಕಾರ ವಿರುದ್ಧ ಹೋರಾಟ ಮಾಡ್ತೀರಿ ಅಂತ್ರಿ. ನಿಮ್ಮ ಅಪ್ಪಂದ ಸರ್ಕಾರ? ಸರ್ಕಾರ ನಾವು ಓಟ್ ಹಾಕಿದ್ದು ನಿಮ್ದು ಸರ್ಕಾರ, ನಾವು ಓಟ್ ಹಾಕೋದು ನಿಮ್ ಸರ್ಕಾರ ಇಲ್ಲ. ಹಿಂಗಾಗಿ ಅಲ್ರಿ ಸ್ವಾಮಿ, 70 ವರ್ಷದಿಂದ ಕಾಂಗ್ರೆಸ್ ಸಂಘ ಇಡ್ತೀವಿ ನಮ್ಮನ್ನ. ಆದ್ರೂ ಎಲ್ಲದನ್ನ ಸರ್ಕಾರನ ಆಸ್ತಿ ಮಾಡ್ತಿ, ಸಾರ್ವಜನಿಕ ಆಸ್ತಿಗಳು ಮಾಡ್ತಿ. 70 ವರ್ಷದಾಗ 70 ವರ್ಷದಿಂದ 10 ವರ್ಷಕ್ಕೆ ನಮ್ಮ ಮೋದಿಯವರು ಏನ್ರು ವಿಶ್ವಗುರು ಏನ್ ಮಾಡಿದ? ಎಲ್ಲವನ್ನೂ ಮಾರಾಟ ಮಾಡಿದ. ಎಲ್ಲವೂ ಮಾರಾಟ. ಏನ್ ಇಟ್ಕೊಂಡ ನೀವು? ಎಲ್ಲವೂ ರೈಲ್ವೆ ಮಾರಾಟ ಮಾಡಿದ, ರೋಡ್ ಮಾರಾಟ ಮಾಡಿದ, ಬಸ್ ಮಾರಾಟ ಮಾಡಿದ, ಮಿಲಿಟರಿ ಮಾರಾಟ ಮಾಡಿದ, ದೇಶನೇ ಮಾರಾಟ ಮಾಡಿದ. ಮತ್ತೆ ದೇಶದ ವಿಶ್ವಗುರು ಅಂತ ನಾಚಿಕೆ ಬರ್ಬೇಕಲ್ವಾ ದೇಶದಲ್ಲಿ? ಇವತ್ತು ಕೇಂದ್ರ ಸರ್ಕಾರ ನವೆಂಬರ್ 21ನೇ ತಾರೀಕು ಇವತ್ತೇನೋ ಕೇಂದ್ರ ಕಾರ್ಮಿಕ ವಿರೋಧಿ ನೀತಿಯನ್ನ ಯಥಾವತ್ತಾಗಿ ಜಾರಿ ಮಾಡಿ ಈ ದೇಶದ ಕಾರ್ಮಿಕರನ್ನ ಗುಲಾಮಗಿರಿಗೆ ತಳ್ತಕ್ಕಂಥ ಈ ಬಿಜೆಪಿ ಸರ್ಕಾರದ ಜನವಿರೋಧಿ ನೀತಿಯನ್ನ ಇವತ್ತು ನಾವು ಖಂಡಿಸ್ತಾ ಇದ್ದೀವಿ. ಇವತ್ತು ಅದೇ ರೀತಿಯಾಗಿ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ರೈತರು, ಕೂಲಿಕಾರರು, ಕಾರ್ಮಿಕರು ಇವತ್ತು ಉದ್ಯೋಗ ಖಾತ್ರಿಯಿಂದ ನಂಬಿ ಇವತ್ತು ಜೀವನ ಮಾಡ್ತಕ್ಕಂಥ 30 ಕೋಟಿ ಜನ ಇವತ್ತು ಈ ಒಂದು
ಮನ್ರೇಗಾವನ್ನ ಪುನರ್ ಸ್ಥಾಪಿಸಬೇಕು. ವಿ ರಾಮ್ಜಿ ಅಂತಕ್ಕಂಥ ಹೆಸರಿನಲ್ಲಿ ಉದ್ಯೋಗ ಖಾತ್ರಿಯನ್ನ ಹಾಳು ಮಾಡ್ತಕ್ಕಂಥ ನರೇಂದ್ರ ಮೋದಿ ಸರ್ಕಾರದ ನೀತಿಯನ್ನ ಖಂಡಿಸಿ ಇವತ್ತು ಇಡೀ ದೇಶದಾದ್ಯಂತ ರೈತರು, ಕೂಲಿಕಾರರು, ಕಾರ್ಮಿಕರು ಇವತ್ತು ಬೀದಿಗಿಳಿದು ಇವತ್ತು ಹೋರಾಟ ಮಾಡ್ತಿದೆ. ಅದ್ರ ಜೊತೆಗೆ ಇವತ್ತು ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಕ್ಕಂಥ, ಸ್ಕೀಮ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಅಂಗನವಾಡಿ, ಬಿಸಿ ಊಟ, ಆಶಾ, ಆಟೋ, ಹಮಾಲಿ ಕಾರ್ಮಿಕರು ಅವರ ಭವಿಷ್ಯಕ್ಕಾಗಿ, ಅವರ ಭವಿಷ್ಯ ನಿಧಿ, ಕನಿಷ್ಠ ವೇತನ ಜಾರಿಗಾಗಿ ಇವತ್ತೇನು ಹೋರಾಟ ಮಾಡ್ತಾರ. ಆ ಹೋರಾಟಕ್ಕೆ ನೀವೇನಾದ್ರು ಕೇಂದ್ರ ಸರ್ಕಾರ ಇವತ್ತೇನು ಎಚ್ಚೆತ್ತು ನೀವು ಮಾಡಿರ್ತಕ್ಕಂಥದ್ದನ್ನ ವಾಪಸ್ ಪಡೀಲಿಕ್ಕೆ ಬಂದ್ರ ಇವತ್ತೇನು 2022ರಲ್ಲಿ ನಿಮ್ಮ ವಿರುದ್ಧ 1 ವರ್ಷಗಳ ಕಾಲ ಹೋರಾಟ ಹೆಂಗ ನಡೀತು ಆ ರೀತಿಯಲ್ಲಿ ನಿಮ್ಮ ವಿರುದ್ಧ ಹೋರಾಟ ಮಾಡಬೇಕಾಗುತ್ತಾ. ನಿಮ್ಮನ್ನ ಸೋಲಿಸೋವರೆಗೂ ನಾವು ಕಾರ್ಮಿಕರು ನಿಮ್ಮನ್ನ ಬಿಡೋದಿಲ್ಲ ಅಂತಕ್ಕಂಥದ್ದನ್ನು ನಾವು ಎಚ್ಚರಿಕೆ ಕೊಡುವುದಕ್ಕಾಗಿ ಇವತ್ತು ನಾವು ಈ ದೇಶಾದ್ಯಂತ ಮುಷ್ಕರ ಮಾಡ್ತೀವಿ. ಹಂಗಾಗಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಇವತ್ತೇನಾದ್ರು ನಮ್ಮ ಮುಷ್ಕರಕ್ಕೆ ಬೆಲೆ ಕೊಟ್ಟು ನೀವು ಮಾಡಿರ್ತಕ್ಕಂಥ ಕಾನೂನುಗಳನ್ನ ನೀವೇನಾದ್ರೂ ವಾಪಸ್ ಪಡಿಲ್ಲ ಅಂದ್ರ ಮುಂದೆ ಬರ್ತಕ್ಕಂಥ ಎಲೆಕ್ಷನ್ ನಲ್ಲಿ, ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ನಿಮಗೆ ನಾವು ತಕ್ಕ ಪಾಠವನ್ನ ಕಲಿಸ್ತೇವೆ ಅಂತಕ್ಕಂಥದ್ದನ್ನ ಈ ಮುಖಾಂತರ ಎಚ್ಚರಿಕೆಯನ್ನು ಕೊಡಕ್ಕೆ ನಾವು ಬಯಸ್ತೀವಿ ಅಂತ ಹೇಳ್ತಾ ಮಾತಾಡಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ 4 ಮಾತು ಮುಗಿಸ್ತೇನೆ. ನಮಸ್ಕಾರ. ಇನ್ಕ್ಲಾಬ್ ಜಿಂದಾಬಾದ್. ಸಂಘಟಿತ ಕಾರ್ಮಿಕರು, ರೈತರು, ಕೂಲಿಕಾರರು ಈ ದೇಶ ಮಟ್ಟದಲ್ಲಿ ಇವತ್ತ ಬಂದ್ಗೆ ಕರೆ ಕೊಟ್ಟು ಇವತ್ತ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ವಿ. ಪ್ರತಿಭಟನೆ ಮಾಡುವ ಉದ್ದೇಶ ಇಷ್ಟೇ, ಸರ್ಕಾರ ಇವತ್ತ ಅನೇಕ ಕಾರ್ಮಿಕರ ಕಾನೂನುಗಳನ್ನ ಇವತ್ತ ತಿದ್ದುಪಡಿ ಮಾಡ್ಲಿಕ್ಕೆ ಹೊರಟಿದೆ. ಆ ಒಂದು ಕಾನೂನುಗಳು ಇವತ್ತ ಜನಸಾಮಾನ್ಯರಿಗಾಗಿರ್ಬೋದು, ಕಾರ್ಮಿಕರಿಗಾಗಿರ್ಬೋದು, ರೈತರಿಗಾಗಿರ್ಬೋದು, ಹಾಗೆ ಯುವ ಜನರಿಗಾಗಿರ್ಬೋದು, ಎಲ್ಲರಿಗೂ ಸಂಬಂಧಪಟ್ಟಂತ ಕಾನೂನುಗಳೇನಿದಾವ ಇವತ್ತು ಇವು ಜಾರಿ ಮಾಡಬಾರ್ದು. ಇದನ್ನ ವಿರೋಧಿಸಿ ನಾವು ಇವತ್ತು ಹೋರಾಟಕ್ಕೆ ಇಳಿದೀವಿ ಅಂತ ಹೇಳಿ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ವಿ. ಹಾಗೇನೆ ಇವತ್ತು ಸರ್ಕಾರ ಒಂದ್ ಕಡೆ ಹೇಳುತ್ತೆ, ಮೊನ್ನೆ ಕೇಂದ್ರ ಸರ್ಕಾರ ಒಂದು ಬಜೆಟ್ ಅನ್ನ ಮಂಡನೆ ಮಾಡಿತು. ಯಾವ ರೀತಿ ಬಜೆಟ್ ಅಲ್ಲಿ ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆಯಲ್ಲಿ ಯಾವ ರೀತಿ ಇತ್ತು ಬಜೆಟ್ ಅಂದ್ರೆ, ಇವತ್ತು ರೈತರಿಗೆ ಏನಿಲ್ಲ, ಕೂಲಿಕಾರರಿಗೆ ಏನಿಲ್ಲ, ಕಾರ್ಮಿಕರಿಗೆ ಏನಿಲ್ಲ. ಇವತ್ತು ನಾವು ದುಡಿಬೇಕು, ನಮಗೆ ಕೊಟ್ಟಂತ ಸಂಬಳದನ್ನ ಇವತ್ತು ತಗೊಂಡು ನಾವು ಮನೆಯಲ್ಲಿ ಇರ್ಬೇಕು. ಆ ಒಂದು ನಾವು ದುಡ್ತಕ್ಕಂಥ ಸಂಬಳದಲ್ಲಿ ಇವತ್ತು ಮನೆ ನಡ್ಸಕ್ಕಾಗಲ್ಲ, ಇವತ್ತು ಮಕ್ಕಳಿಗೆ ಶಿಕ್ಷಣ ಕೊಡ್ಸಕ್ಕಾಗಲ್ಲ, ಇವತ್ತು ಏನಾದ್ರು ಕಾಯಿಲೆಗಳು ಬಂದ್ರೆ ಇವತ್ತು ಆಸ್ಪತ್ರೆಗೆ ಹೋಗಕ್ಕಾಗಲ್ಲ. ಅಂತ ಒಂದು ಸಂಬಳವನ್ನ ಇವತ್ತು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು ಇವತ್ತು ನಮ್ಮನ್ನ ದುಡಿಸ್ಕೊಳ್ತದ. ನಮ್ಮ ಕೆಲಸಕ್ಕೆ ತಕ್ಕಂತೆ ನಮಗೆ ಸಮಾನ ವೇತನವಿಲ್ಲ. ನಾವು ಹೋರಾಟ ಮಾಡಿನೇ ತಗೊಳ್ಬೇಕು. ಇವತ್ತು ಏನೇ ತಗೊಳ್ಬೇಕಂದ್ರೆ ನಾವು ಬೀದಿಗಿಳಬೇಕು. ಬೀದಿಗಿಳಿದು ಇವತ್ತು ಹೋರಾಟ ಮಾಡಬೇಕು. ಹೋರಾಟ ಮಾಡಿ ನಾವು ಕೆಲವೊಂದು ಸೌಲಭ್ಯಗಳನ್ನು ಪಡ್ಕೊಳ್ಳುವಂತ ಪರಿಸ್ಥಿತಿ ಇವತ್ತು ನಮಗೆ ನಿರ್ಮಾಣವಾಗಿದೆ. ಹಾಗಾಗಿ ಇಲ್ಲಿ ಬಂದಿರತಕ್ಕಂತ ಎಲ್ಲ ಒಂದು ಕಾರ್ಮಿಕರೇನಿದಾರ, ಇವರಿಗೆ ಈ ಒಂದು ಕಾರ್ಮಿಕರ ಕಾನೂನುಗಳನ್ನ ನಾವು ಸರ್ಕಾರಕ್ಕೆ ವಿರೋಧ ಮಾಡ್ತೀವಿ ಅಂತ ಹೇಳಿ ಇವತ್ತು ಹೋರಾಟ ಮೂಲಕ ಒತ್ತಾಯ ಮಾಡ್ತಾರೆ. ನನಗೆ ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. 67ರಿಂದ ನಾವು ಹೋರಾಟಗಳು ಮಾಡ್ತಾ ಬಂದಿದ್ವಿ. ನಾನು ಅವಾಗ ಓದ್ತಿದ್ದೆ. ಆದರೆ ಇಂಥ ಸಮಸ್ಯೆ ಇಟ್ಕೊಂಡು ಹೋರಾಟ ಮಾಡೋದಿದೆ ಪ್ರಥಮ. ಎಲ್ಲರಿಗೂ ತೊಂದರೆ, ಕಾರ್ಮಿಕರಿಗೆ ತೊಂದರೆ, ರೈತರಿಗೆ ತೊಂದರೆ, ಮತ್ತು ಬೀದಿ ವ್ಯಾಪಾರಿಗಳಿಗೆ ತೊಂದರೆ, ವ್ಯಾಪಾರಸ್ಥರಿಗೆ ತೊಂದರೆ, ಎಲ್ಲರೂ ತೊಂದರೆ ಕೊಟ್ಟು ಕಾರ್ಪೊರೇಟ್ ಕಂಪ್ನಿಗಳನ್ನು ಉಳಿಸೋ ಪ್ರಯತ್ನ ಈ BJP ಸರ್ಕಾರ ನಡೆಸಿದೆ. BJP ಸರ್ಕಾರಕ್ಕೆ ನಾವು ಒಂದೇ ಹೆಸರು ಕೊಡ್ತೇನೆ, ಕೂಡಲೇ ಎಲ್ಲ ಶಾಸನಗಳಿಗೆ ತರಬೇಕಂತ ಮಾಡಿದ್ವಿ. ಇವೆಲ್ಲ ವಾಪಸ್ ಕೊಡಬೇಕು. ಇಲ್ಲದಿದ್ದರೆ ಜನರು ತಿರುಗಿದ್ದು ದೊಡ್ಡ ಕ್ರಾಂತಿ ಆಗುತ್ತೆ. ಆ ಕ್ರಾಂತಿಗೆ ನೀವು ಬಲಿ ಆಗ್ತೀರ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ.